Today our topic is arithmetic progression. Let's study this topic. Arithmetic progression ಅಂದರೆ ಈಗ ನಿಮ್ಮ ಹತ್ರ ಒಂದು ಆರ್ಡರ್ಡ್ ಲಿಸ್ಟ್ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2, 4, 6, 8 ಇಟ್ಸ್ ಆರ್ಡರ್ಡ್ ನಂಬರ್ ಲಿಸ್ಟು. ಈ ಲಿಸ್ಟಲ್ಲಿ ಕಾನ್ಸಿಕ್ಯೂಟಿವ್ 2 ನಂಬರ್ಸ್ 2 ಮತ್ತು 4 ಇದ್ದಾವೆ ನಂಬರ್ಸು. 4 ಮೈನಸ್ 2 ಮಾಡಿ 2 ಬರುತ್ತೆ, 6 ಮೈನಸ್ 4 ಮಾಡಿ 2 ಬರುತ್ತೆ. ಈಚ್ ನಂಬರ್ ಕಾನ್ಸಿಕ್ಯೂಟಿವ್ 2 ನಂಬರ್ಸ್ ನಡುವೆ ಡಿಫ್ರೆನ್ಸ್ ಏನಿರುತ್ತೆ, ಕಾಮನ್ ಡಿಫ್ರೆನ್ಸ್ ಇರುತ್ತೆ. ಈಗ ನೋಡಿ 2 ಮತ್ತು 4 ನೋಡಿ 2 ಬಂದು 4 ಮತ್ತು 6 ನಡುವೆ 2 ಬರುತ್ತೆ. ಇದೇ ರೀತಿ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತಲ್ಲ, ಆ ಸೀಕ್ವೆನ್ಸ್ನ ನಾವೇನಂತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ತುಂಬ 1, 3, 5, 7 ನ್ಯಾಚುರಲ್ ನಂಬರ್ಸ್ ಲೀಸ್ಟು ಇದೆಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸಾಂಪಲ್ಲು. ಇದ್ರ ಫಾರ್ಮುಲಾ ಏನಂದ್ರೆ a ಪ್ಲಸ್ ಡಿ a ಪ್ಲಸ್ 2d. ನಮಗೆ ಫಸ್ಟ್ ನಂಬರ್ ಗೊತ್ತಿತ್ತಂದರೆ ಮತ್ತು ಡಿಫ್ರೆನ್ಸ್ ಗೊತ್ತಿತ್ತಂದರೆ ನಾವು ಆರ್ಡರ್ ಲಿಸ್ಟ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ 2 ನೋಡಿ, ನಮಗೆ ಡಿಫ್ರೆನ್ಸ್ ಗೊತ್ತು 2 ಪ್ಲಸ್ 2 ಪ್ಲಸ್ 4. ಹೀಗೆ ನಾವು ಈ ಆರ್ಡರ್ ಲಿಸ್ಟ್ನ ಈ ರೀತಿ ಬರೀಬೋದು. ಈಗ ನಮಗೆ ಪರ್ಟಿಕ್ಯುಲರ್ 10th ಡಿಜಿಟ್ ನಂಬರ್ ಬೇಕು, 15th ಡಿಜಿಟ್ ನಂಬರ್ ಬೇಕು, 15th ಟರ್ಮ್ ಬೇಕು, 15th ಟರ್ಮ್ ಬೇಕು, 20th ಟರ್ಮ್ ಬೇಕಂದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಎನ್ ಅಂದರೆ ನಂಬರ್, ಪರ್ಟಿಕ್ಯುಲರ್ ನಂಬರ್ 15th ಟರ್ಮ್ ಅಂದರೆ ಎನ್ ಇಸ್ ಈಕ್ವಲ್ ಟು 15 ಆಗಿ ನಿಮಗೆ ಅದೇ ನಂಬರ್ ಸಿಗುತ್ತೆ. ಈಗ ಎ ಇಸ್ ಈಕ್ವಲ್ ಟು 2 ಪ್ಲಸ್ 15 ಮೈನಸ್ 1 ಇಂಟು 2, 14 ಇಂಟು 28, ಸೊ 30. 15th ಟರ್ಮು 30 ಅಂತ ಗೊತ್ತಾಗುತ್ತೆ. ಈಗ ಸಮ್ ಆಫ್ ಎನ್ ಟರ್ಮ್ಸ್, ಇದನ್ನು ಫಾರ್ಮುಲಾ n/2 2a ಪ್ಲಸ್ n ಮೈನಸ್ 1d. ನೀವು ಈ ರೀತಿನೂ ಬರೀಬೋದು. ನಿಮ್ಗೆ ಏನಾದರೂ ನಂಬರ್, ಈಗ 15th ಟರ್ಮ್ ನಿಮಗೆ ಗೊತ್ತು. ಈಗ ನೀವು ಸಮ್ ಆಫ್ 15th ಟರ್ಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ತುಂಬ ಸಿಂಪಲ್ಲು. ಫಸ್ಟ್ ಟರ್ಮು ಗೊತ್ತು, n/2 a ಪ್ಲಸ್ an. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸಮ್ ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಂದರೆ, ಈಗ ನಿಮಗೆ ಎರಡು ಪ್ರೋಗ್ರೆಷನ್ ಇದಾವೆ ಅನ್ಕೊಳ್ಳಿ, a1, a2, a3, b1, b2, b3. ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ಈ ಟರ್ಮ್ನ ಇಲ್ಲಿರೋ ಫಸ್ಟ್ ಟರ್ಮ್ ಕೂಡ ಮೈನಸ್ ಮಾಡಿ a2 ಮೈನಸ್ b2, ದ ರಿಸಲ್ಟಿಂಗ್ ಆರ್ಡರ್ ಸೀಕ್ವೆನ್ಸು APIಗೆ ಇರುತ್ತೆ ಅಂತ. ಈಗ ನೀವು ಇನ್ನೊಂದು ಪ್ರಾಪರ್ಟಿ ಏನಂದರೆ a1, a2, a3, ಇದಕ್ಕೆ ನೀವು ಕಾನ್ಸ್ಟೆಂಟ್, ಯಾವುದೇ ನಂಬರ್ ಕಾನ್ಸ್ಟೆಂಟ್ ಈಚ್ ಟರ್ಮ್ಗೆ ಆ್ಯಡ್ ಮಾಡಿ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿ, ಅದನ್ನು ರಿಸಲ್ಟಿಂಗನ್ನು ಏನಿರುತ್ತೆ AP ಕಾಮನ್ ಡಿಫ್ರೆನ್ಸ್ ಚೇಂಜ್ ಆಗ್ಬೋದು. ಕಾಮನ್ ಡಿಫ್ರೆನ್ಸ್ ಚೇಂಜ್ ಆಗಲ್ಲ, ಸೇಮ್. ನೆಕ್ಸ್ಟು ಇದಕ್ಕೆ ಯಾವುದೇ ಮಲ್ಟಿಪ್ಲೈ ಅಥವಾ ಡಿವಿಷನ್ ಮಾಡಿ ಅದು ಯಾವ್ದು ರಿಸಲ್ಟಿಂಗ್ ಲಿಸ್ಟ್ ಆರ್ಡರು ಸೇಮ್ APIಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಫಸ್ಟು ನೀವು ಯಾವುದೇ ನಂಬರ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ನೆನ್ಬಿಟ್ಟು, ದ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ a ಪ್ಲಸ್ b ಡಿವೈಡೆಡ್ ಬೈ 2. ಅದೇ 2 ನಂಬರ್ಸ್ ತಗೊಳ್ಳಿ, 4 ಪ್ಲಸ್ 2 ಡಿವೈಡೆಡ್ ಬೈ 3. 4 ಮತ್ತು 2 ಮತ್ತು 4 ನಡುವೆ ಅರ್ಥಮೆಟಿಕ್ ಮೀನು 3. ಈ ಎರಡು ಡಿಜಿಟ್ ನಡುವೆ ನಾವು ಎಷ್ಟು ನಂಬರ್ ಇನ್ಸರ್ಟ್ ಮಾಡ್ಬೋದಲ್ಲ, ಇದನ್ನು ನಾವು ಅರ್ಥಮೆಟಿಕ್ ಮೀನ್ಸ್ ಅಂತೀವಿ. ಈಗ 4 ಮತ್ತು 6 ನಡುವೆ 5 ಇನ್ಸರ್ಟ್ ಮಾಡ್ಬೋದು. ಹೀಗೆ ಹಂಗೆ ಈಗ 2 ಮತ್ತು ಈಗ ಬೇರೆ ಆರ್ಡರ್, ಈಗ 2 ಪ್ಲಸ್ 8 2 ಪ್ಲಸ್ 8 5. ಇದು ಅರ್ಥಮೆಟಿಕ್ ಮೀನು 2 ಮತ್ತು 8. ಇದು ಎಕ್ಸಾಂಪಲು 2 ಮತ್ತು 8 ನಡುವೆ ಇರುವಂಥ 4, 6 ಇವೆಲ್ಲ ಈ ಎರಡು ನಂಬರ್ ನಡುವೆ ಬರ್ತಿರೋ ಅರ್ಥಮೆಟಿಕ್ ಮೀನ್ಸ್.
ಲಾಸ್ಟ್ ಫಾರ್ಮುಲಾ ಒಂದು ನೆನ್ಬಿಟ್ಟು. ಈಗ ಕಾನ್ಸಿಕ್ಯೂಟಿವ್ 3 ನಂಬರ್ಸ್ ಎ ಬಿ ಹೀಗಿದೆ ಅಂದ್ಕೊಳ್ಳಿ. ಆವಾಗ ಈ ಫಾರ್ಮುಲಾನೇ ಯೂಸ್ ಮಾಡ್ಬೋದು. ಎ ಪ್ಲಸ್ ಸಿ. ಎಕ್ಸಾಂಪಲ್ ನೋಡಿ, 4 8 ಆಯಿತು. 6 ಪ್ಲಸ್ 2 8. ಕಾನ್ಸಿಕ್ಯೂಟಿವ್ 3 ನಂಬರ್ಸ್ ಇನ್ ಎ ಪಿ ಈ ಫಾರ್ಮಲ್ಲಿ ಇರುತ್ತೆ. ಅರ್ಥಮೆಟಿಕ್ ಫಾರ್ಮುಲಾ ಆರ್. ಯಾವುದು ನಿಮಗೆ ಪರ್ಟಿಕ್ಯುಲರ್ ಮೀನ್ ಬೇಕಾಗಿತ್ತಂದರೆ ಈಗ ನಿಮಗೆ ಈಗ ಒಂದು ಸೀಕ್ವೆನ್ಸ್ ಎ A1 A2 A3 A2 ಇದು ಒಂದು ನಂಬರ್. ಈಗ A1 ಮತ್ತು A2 ನಡುವೆ ಇರುವಂಥದ್ದು A1 A2 A3 ಇವೆಲ್ಲ ಅರ್ಥಮೆಟಿಕ್ ಮೀನ್ಸ್. ಈಗ ಪರ್ಟಿಕ್ಯುಲರ್ ಅರ್ಥಮೆಟಿಕ್ ಮೀನ್ ಬೇಕಂದರೆ ಇದು ಫಾರ್ಮುಲಾ ಎ ಪ್ಲಸ್ ಆರ್. ಆರ್ ಅಂದರೆ ಅರ್ಥಮೆಟಿಕ್ ಮೀನ್. ಬಿ ಮೈನಸ್ ಎ ಅಂದರೆ ನಾನು A2 ತೊಗೊಂಡಿಲ್ಲ. ಇದು ಬಿ ಅಂದರೆ ಒಂದು ನಂಬರು, ಎ ಈ ಎರಡು ನಂಬರ್ ನಡುವೆ ಇರುವಂಥ ಅರ್ಥಮೆಟಿಕ್ ಮೀನ್ ಎನ್ ಪ್ಲಸ್ 1. ಟೋಟಲ್ ನಂಬರ್ ಆಫ್ ಟರ್ಮ್ಸು ಪ್ಲಸ್ 1. ಇದು ಅರ್ಥಮೆಟಿಕ್ ಮೀನ್ ಫಾರ್ಮ್. ನಿಮಗೆ ಆರ್ ಅರ್ಥಮೆಟಿಕ್ ಮೀನ್ ಬೇಕಾದರೆ ಎ ಪ್ಲಸ್ ಆರ್ ಇಂಟು ಬಿ ಮೈನಸ್ ಎ ಡಿವೈಡೆಡ್ ಬೈ ಎನ್ ಪ್ಲಸ್ 1. ಈಗ 8 ಎಕ್ಸಾಂಪಲ್ ನೋಡಿ, 2 4 6 8 ಎರಡು ಅರ್ಥಮೆಟಿಕ್ ಮೀನ್ಸ್ ಇದೆ. ಅಂದರೆ ಎನ್ ಈಸ್ ಈಕ್ವಲ್ ಟು 2 ಆಯಿತು. ಫಸ್ಟ್ ಟರ್ಮ್ 2 ಪ್ಲಸ್ ನಮಗೆ ಫಸ್ಟ್ ಆರ್ ಈಸ್ ಈಕ್ವಲ್ ಟು 1 ಆಗಿ 8 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 1. 2 ಪ್ಲಸ್ 6 ಡಿವೈಡೆಡ್ ಬೈ 3 2 4. ನೋಡಿ, 2 ಮತ್ತು 8 ನಡುವೆ ನಮಗೆ ಫಸ್ಟ್ನೇ ಅರ್ಥಮೆಟಿಕ್ ಮೀನ್ ಬೇಕಾಗಿದ್ದರೆ ನಾವು 1 ಆರ್ತ್ ಮೀನ್ ಅಂದರೆ ಫಸ್ಟ್ ಮೀನ್ ಬೇಕಾಗಿದೆ, ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದ್ಮೇಲೆ ನಮಗೆ 4 ಅರ್ಥಮೆಟಿಕ್ ಮೀನ್ ಆಫ್ 2 ಮತ್ತು 8 ನಡುವೆ ಇರೋ ಫಸ್ಟ್ ಅರ್ಥಮೆಟಿಕ್ ಮೀನ್. ಈಗ ನಾವು ಆರ್ ಈಸ್ ಈಕ್ವಲ್ ಟು 2 ಹಾಕಿದರೆ ನಮಗೆ 6 ಬರುತ್ತೆ.